ಹಲೋ ಮಮ್ಮಿ. ವಾಟ್ ಬೇಬಿ, ಏನಾಯ್ತು? ಯಾಕೆ ನೀನು ಈ ಥರ ಹೇಳ್ತಾ ಇದೀಯಾ? ಮಮ್ಮಿ, ನನ್ನ ಗಂಡನ ಹತ್ರ ಹೇಳ್ದೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ಅವರು ನನ್ನ ಮಾತು ಕೇಳ್ತಿಲ್ಲ ಮಮ್ಮಿ. ನೀನು ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಥರ ಇದ್ದು ಕೆಲಸ ಮಾಡ್ಕೊಂಡು ಹೋದ್ರೆ ನಿನ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತಂದರೆ ನೀನು ನಿಮ್ಮ ಅಪ್ಪ ಮನೆಗೆ ಹೊಟ್ಟೋಗು, ನೀನು ಇಲ್ಲಿ ಇರಲೇಬೇಡ, ನೀನು ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಮಮ್ಮಿ. ವಾಟ್? ಏನು ಬೇಬಿ ಈ ಥರ ಹೇಳ್ತಾ ಇದೀಯಾ? ಮೊದಲು ನೋಡಿದ್ರೆ ನೀನು ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ, ಅವ್ರು ನನ್ನ ಬಿಟ್ಟೇ ಇರಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ಮಮ್ಮಿ, ಮೊದಲೆಲ್ಲ ಅವರು ನನ್ನ ಬಿಟ್ಟೇ ಇರ್ತಿರ್ಲಿಲ್ಲ. ನಾನು ಅಂತಂದರೆ ತುಂಬ ಇಷ್ಟಪಡೋರು. ಆದರೆ ಯಾಕೆ ಅಂತ ಗೊತ್ತಿಲ್ಲ, ಇತ್ತೀಚೆಗೆ ಈ ಥರ ಮಾಡ್ತಿದ್ದಾರೆ ಮಮ್ಮಿ. ನನಗಿದೆಲ್ಲ ಸಹಿಸ್ಕೊಂಡಿರೋಕ್ಕಾಗ್ತಿಲ್ಲ ಮಮ್ಮಿ. ನನಗೆ ರಾಕೇಶ್ ಅಂದರೆ ತುಂಬ ಇಷ್ಟ ಮಮ್ಮಿ. ಅವ್ರು ಬಿಟ್ಟು ಕೊಡೋಕ್ಕೂ ಆಗ್ತಿಲ್ಲ, ಇಲ್ಲಿ ಇದ್ದು ಇವ್ರು ಕೆಲಸ ಮಾಡೋದಕ್ಕೂ ನನಗಾಗಲ್ಲ ಮಮ್ಮಿ. ಏನು ಮಾಡಲಿ? ಅಳ್ಬೇಡ ಬೇಬಿ, ಸುಮ್ಮನೆ ಇರು. ನಾನಿಲ್ವಾ ನಿನ್ನ ಜೊತೆನಲ್ಲಿ? ನಾನಿರೋವರೆಗೂ ನೀನು ಯಾವುದಕ್ಕೂ ಎದುರು ಅವಶ್ಯಕತೆನೇ ಇಲ್ಲ. ನೀನೊಂದು ಕೆಲಸ ಮಾಡು, ನಿನ್ನ ಗಂಡಂಗೆ ಹೆದರಿಸು ಮನೆ ಬಿಟ್ಟು ಹೋಗ್ತೀನಿ ಅಂತ. ಆವಾಗ ಏನಾದರೂ ಬದಲಾಗ್ಬೋದೇನೋ ಅವನು. ಇಲ್ಲ ಮಮ್ಮಿ, ಅವ್ರು ಇಷ್ಟು ನಿಷ್ಠುರವಾಗಿ ನನ್ನ ಜೊತೆ ಯಾವತ್ತೂ ಮಾತಾಡಿರಲಿಲ್ಲ. ನೀನು ಇದ್ರೆ ಇರು, ಇಲ್ಲ ಅಂದರೆ ನೀನು ಹೋಗ್ತಾ ಇರು, ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ಬಿಟ್ರು ಮಮ್ಮಿ. ನನಗೆ ಆ ಮಾತನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ಮಾತು ನೆನಪಾದಾಗೆಲ್ಲ ನನಗೆ ತುಂಬ ಅಳು ಬರ್ತಾ ಇದೆ ಮಮ್ಮಿ. ಬೇಬಿ ಸಮಾಧಾನ ಮಾಡ್ಕೊ. ಒಂದು ಕೆಲಸ ಮಾಡು, ನೀನೀಗ ಸದ್ಯದ ಮಟ್ಟಿಗೆ ಒಳ್ಳೆಯವಳಾಗಿರೋ ಥರ ನಾಟಕ ಮಾಡು. ಆಮೇಲಿಂದ ನೋಡೋಣ. ಫಸ್ಟು ನಿನ್ನ ಗಂಡನ ಮನಸ್ಸನ್ನು ನೀನು ಗೆಲ್ಲಬೇಕು ಬೇಬಿ. ನೀನು ಈ ಥರ ಎಲ್ಲ ಅಳ್ತಾ ಕೂತ್ಕೊಂಡ್ರೆ ಆಗಲ್ಲ. ನಿನ್ನ ಗಂಡನ ನಿನ್ನ ದಾರಿಗೆ ತಗೋಬೇಕು ಅಂತಂದರೆ ನೀನು ಅವನ ದಾರಿನಲ್ಲಿ ಹೋಗ್ಬೇಕಾಗುತ್ತೆ. ಅರ್ಥ ಮಾಡ್ಕೊ ಹೇಳೋದನ್ನ. ಫಸ್ಟು ನಿನ್ನ ಗಂಡನ ನಿನ್ನ ದಾರಿಗೆ ತಗೋ, ಆಮೇಲೆ ಇನ್ನು ಮಿಕ್ತವ್ರನ್ನೆಲ್ಲನೂ ನೋಡ್ಕೊಳ್ಳುವಂತೆ. ಹಾಗಂದರೆ ಯಾವ ಥರ ಮಮ್ಮಿ? ನನಗೇನು ಗೊತ್ತಾಗ್ತಿಲ್ಲ ಮಮ್ಮಿ, ಸರಿಯಾಗಿ ಬಿಡಿಸಿ ಹೇಳು ಮಮ್ಮಿ. ನೋಡ್ ಬೇಬಿ, ಫಸ್ಟು ನೀನು ನಿನ್ನ ಗಂಡ ಹೇಗೆ ಹೇಳ್ತಾನೋ ಅದೇ ಥರ ನಡ್ಕೊಂಡು ಅವನಿಗೆ ಖುಷಿಯಾಗೋ ಥರ ನಡ್ಕೋ. ಆಮೇಲೆ ಅವನನ್ನ ಸ್ವಲ್ಪ ಅಂತ ಅವ್ರ ಅಮ್ಮನಿಂದ, ಅವರ ಅಪ್ಪನಿಂದ, ತಂಗಿಯಿಂದ, ಅಣ್ಣನಿಂದ ದೂರ ಮಾಡ್ತಾ ಬರ್ಬೇಕು ನೀನು ಯಾವ ರೀತಿ ಇರಬೇಕು ಅಂತಂದರೆ ಅವ್ರಿಗೆಲ್ಲ ನೀನು ಒಳ್ಳೆಯವ್ರ ಥರ ಕಾಣಿಸ್ಬೇಕಷ್ಟೇ. ಆದರೆ ನೀನು ನಿನ್ನ ಬೇಳೆನ ಬೇಯಿಸ್ಕೋಬೇಕು. ಅರ್ಥ ಆಯ್ತಾ? ಅರ್ಥ ಆಯಿತು ಮಮ್ಮಿ. ಮತ್ತು ಇನ್ನೂ ಏನು ಮಾಡ್ತಾ ಇದೀಯ? ನಿನ್ನ ಗಂಡ ಏನು ಹೇಳಿದ್ನೋ ಆ ಥರ ನಡ್ಕೋ. ಫಸ್ಟು ಅವ್ನ ಪ್ರೀತಿ ಗೆಲ್ಲು. ಸರಿ ಮಮ್ಮಿ, ಆಯಿತು, ನೀನು ಹೇಳಿದ ಥರನೇ ಮಾಡ್ತೀನಿ ಮಮ್ಮಿ. ಆಮೇಲೆ ಇನ್ನೊಂದು ವಿಷಯ, ನನ್ನ ಗಂಡ ಹೇಳ್ದ ಅಂತ ಹೇಳ್ಬಿಟ್ಟು ಆ ಮಗು ಉಚ್ಚೆ ಬಟ್ಟೆ ಎಲ್ಲ ಒಪ್ಕೊಂಡು ಕುತ್ಕೋಬೇಡ ನೀನು. ನಿಂದು ಎಷ್ಟೈತೆ ಅಡುಗೆ ಕೆಲಸ ಏನಿರುತ್ತೆ ಅದನ್ನಷ್ಟೇ ಮಾಡು. ಮನೆ ಕೆಲಸ ಸಣ್ಣ ಪುಟ್ಟದ್ದು ಮಾಡ್ಕೊ, ಆದರೆ ತುಂಬ ಅವ್ರ ಕೆಲಸ ಇವ್ರ ಕೆಲಸ ಅಂತ ಮೈ ಮೇಲೆ ಹಾಕೊಂಡು ಮಾಡೋಕ್ಕೆ ಹೋಗಬೇಡ. ಏನಾದರೂ ಕೆಲಸ ಹೇಳಿದ್ರು ಅಂತಂದರೆ ನನಗೆ ಹುಷಾರಿಲ್ಲ, ನನಗೆ ಆಗಾಗ್ತಿದೆ ಹೀಗಾಗ್ತಿದೆ ಅಂತ ಹೇಳಿ ರೂಮಿಗೆ ಬಂದು ಮಲ್ಕೊಂಬಿಡು. ನಿನ್ನ ಗಂಡ ಬರೋ ಟೈಮ್ಗೆ ಎದ್ದು ಕೆಲಸ ಮಾಡೋಕ್ಕೆ ನಿಂತ್ಕೊ. ಅರ್ಥ ಆಯ್ತಾ? ಮಮ್ಮಿ ಅರ್ಥ ಆಯಿತು. ನನ್ನ ಗಂಡ ಇರೋವರೆಗೂ ಕೆಲಸ ಮಾಡೋ ಥರ ನಾಟಕ ಮಾಡಬೇಕು, ಆಮೇಲಿಂದ ರೂಮ್ ಸೇರ್ಕೋಬೇಕು, ಮತ್ತೆ ನನ್ನ ಗಂಡ ಬರೋ ಟೈಮ್ಗೆ ಕೆಲಸ ಮಾಡೋ ಥರ ನಾಟಕ ಮಾಡಬೇಕು. ಇಷ್ಟೇ ಅಲ್ವಾ ಮಮ್ಮಿ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನನ್ನ ಮಗಳು ಅಂತ ಅಂದರೆ ಹೀಗಿರಬೇಕು. ಇಷ್ಟಕ್ಕೆ ಅಳ್ತಾ ಕುತ್ಕೊಂಡಿದೆಯಲ್ಲ, ಹೋಗು ಮುಖ ತೊಳ್ಕೊಂಡು ನೋಡು, ನಿನ್ನ ಗಂಡನ ಹೊಲಿಸ್ಕೊಳ್ಳೋದಕ್ಕೆ ಟ್ರೈ ಮಾಡು. ಸರಿ ಮಮ್ಮಿ, ಆಯಿತು. ರಾಕೇಶ್, ನನ್ನ ಜೊತೆನೇ ಆ ಥರ ಮಾತಾಡಿದೆ ಅಲ್ವಾ? ನೋಡು ಇನ್ಮೇಲೆ ನಾನು ಯಾವ ಥರ ಇರ್ತೀನಿ ಅಂತ. ಈ ಕಡೆಗೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ರೀತಿ ನಡ್ಕೋತೀನಿ. ಏನೋ ರಾಜು ನೀನು ಒಂದು ಮಾತು ಹೇಳೋಗ್ಬೇಕು ತಾನೆ, ಹಂಗೆ ಹೋಗ್ಬಿಟ್ಟಿದೆಯಲ್ಲ ನೀನು. ಇಲ್ಲಮ್ಮ, ತುಂಬ ಅರ್ಜೆಂಟ್ ಕೆಲಸ ಬಂದಿತ್ತು, ಹಾಗಾಗಿ ಹೋಗಲೇಬೇಕಾಯ್ತು ನಾನು. ಮೊದಲೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಇರಮ್ಮ. ಮತ್ತೆ ಗೀತಾ ಮಗು ಎಲ್ಲ ಆರಾಮಾಗಿದ್ದಾರಾ? ಆರಾಮಾಗಿದ್ದಾಳೆ. ಸರಿ ಹೋಗು, ನೀನು ಫಸ್ಟ್ ಸ್ನಾನ ಮಾಡ್ಕೊಂಬಾ, ಏನಾದರೂ ಊಟ ಹಾಕ್ಕೊಡ್ತೀನಿ, ಊಟ ಮಾಡಿಬಿಟ್ಟು ಆಮೇಲೆ ಮಾತಾಡ್ಸುವಂತೆ ಮಗುನ. ಎಲ್ಲೋ ನಿನ್ನ ಹೆಂಡ್ತಿನ ಇವತ್ತು ಕರ್ಕೊಂಡು ಬಂದಿಲ್ವಲ್ಲೋ? ಏನೋ ನಿಂತು ಏನು ಕತೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ. ಏನಿಲ್ಲಮ್ಮ, ಅವಳು ಬರಲಿಲ್ಲ. ನಾನು ನಿನಗೆ ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ ಬಿಡು. ಮೊದಲೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಏನೇ ಹುಡುಗ, ಏನು ಕೇಳಿದ್ರು ಹೇಳ್ತಾ ಇಲ್ವಲ್ಲ? ಏನೋ ಬಿಡು, ಅವನಿಗೆ ಹೇಳಬೇಕು ಅನ್ನಿಸ್ದಾಗ ಹೇಳಲಿ. ಬಂದ್ರಾ? ಎಲ್ಲೋಗಿದ್ರಿ ಇಷ್ಟೊತ್ತವರೆಗೂ ನೀವು? ಗಂಡಸು ಕಣೆ ನಾನು, ಹೊರಗಡೆ ನೂರಾರು ಕೆಲಸ ಇರ್ತವೆ, ಹೋಗಿರ್ತೀನಿ. ಎಲ್ಲಾನು ನಿನ್ನ ಹತ್ರ ಹೇಳ್ತಾ ಕುತ್ಕೊಳಕ್ಕಾಗ್ತದ? ಅಯ್ಯಯ್ಯೋ, ಅದೇನು ಅಂತ ಹುಟ್ಬಿಟ್ಟಿದ್ದೀರ ಭೂಮಿ ಮೇಲೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. ಗೊತ್ತಾಯ್ತೇನೆ ಗುಂಡು, ನಾನು ಗಂಡು ಅಂತ ಹುಟ್ಟಿರೋದು. ಅಯ್ಯಯ್ಯೋ, ಕಂಡಿದ್ದೀನಿ ಬನ್ರಿ. ಅಲ್ಲ, ನೆನ್ನೆನೇ ಹೇಳಿದ್ದೀನಿ ನಿಮಗೆ, ಅಲ್ಲಿ ನೀರೊಳಗೆ ಸೌದೆ ಇಲ್ಲ, ಒಂದಷ್ಟು ಸೌದೆ ಹೊಡ್ಸಾಕ್ಬೇಕು ತಾನೆ. ನಿಮಗೆ ಏನು ಗೊತ್ತಾಗೋದಿಲ್ವ? ಮನೇಲಿ ಮಗು ಬಾಣಂತಿ ಅವ್ರಿಗೆ ಸ್ನಾನ ಮಾಡಿಸೋದು, ಬೆಂಕಿ ಕಾಯಿಸೋದು ಇದೆಲ್ಲ ಇರ್ತದೆ. ಕೆಂಡ ಬೀಳಬೇಕು ಅಂತಂದರೆ ಒಳ್ಳೊಳ್ಳೆ ಸೌದೆಗಳಾಗಬೇಕು. ಅಲ್ಲಿ ಹಿಂದೆ ಅವಲ್ಲ ಆ ಮರದ ಕುಂಟುಗಳು, ಅವೆಲ್ಲನೂ ಹೊಡೆಸಿ ಸೀಲ್ಸ್ ಹಾಕಿದ್ರೆ ಸೌದೆ ಆಯ್ತಿರ್ಲಿಲ್ವಾ? ಅಲ್ಲ ಕಣೆ, ಕೊಟ್ಟಿಲ್ವೇನೆ ಮುತ್ತನಂತ 2 ಗಂಡು ಮಕ್ಳನ್ನ? ಹೇಳಿದ್ರೆ ಅವ್ರು ಮಾಡಕ್ಕಲ್ವೇನೋ? ನನಗೆ ಹೇಳ್ತೀಯ ಎಲ್ಲಾನು. ಯಾರಿಗೆ ಅಂತ ಹೇಳಲಿ?
ರಾಕೇಶ ನೋಡಿದ್ರೆ ಅವನು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಇನ್ನು ಸಂಜೆ ಬರ್ತಾನೆ. ಸಿಗೋದೊಂದು ದಿನ ರಜೆ ಸಿಗ್ತದೇನೋ ಅವತ್ತು ಅವನ ಪಾಪ ಏನೋ ಅದು ಇದು ಅಂತ ಮಾಡ್ಕೊಂಡು ಸುಮ್ಮನೆ ಆಯ್ತಾನೆ. ಇನ್ನು ಇವನು ರಾಜು ಈಗ ಬೆಂಗಳೂರಿಂದ ಬಂದ. ಯಾರಿಗೆ ಅಂತ ಹೇಳಿ ನಾನು ಹೇಳಿ, ಮನೇಲಿ ನೀವಿದ್ದೀರಾ, ಏನಕ್ಕೂ ಪ್ರಯೋಜನ ಇಲ್ಲ. ಉಣ್ತೀರಾ ತಿಂತೀರಾ ಹೋಯ್ತೀರಾ, ಉಣ್ತೀರಾ ತಿಂತೀರಾ ಹೋಯ್ತೀರಾ. ಇವೆಲ್ಲಾನು ಜವಾಬ್ದಾರಿ ತಗೊಂಡು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವ ನಿಮ್ಗೆ? ಹೇಳ್ಬಿಟ್ಲು ಉಣ್ತೀರಾ ತಿಂತೀರಾ ಹೋಯ್ತೀರಾ ಅಂತೆ. ಏನು ನಾನೇನು ಬೇರೆ ಕೆಲಸನೇ ಮಾಡೋದಿಲ್ಲ ನೋಡು. ನೋಡೆ ನನ್ನ ಕೈಲಂತೂ ಆಗೋದಿಲ್ಲ, ನನಗೂ ವಯಸ್ಸಾಗೈತೆ. ಏನೋ ನನಗೇನು ಬರ್ತಾ ಬರ್ತಾ ವಯಸ್ಸು ಹುಕ್ ಬರ್ತದೆ ಅಂತ ಅನ್ಕೊಂಡಿದೀಯಾ? ಅಲ್ಲ ಕಣ್ರಿ, ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಯಾರಿಗಾರು ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ರೆ ಹೊಡೆದಾಕ್ ಕೊಡ್ತಾರೆ ಸೌದೆಗಳ. ಅದನ್ನು ಮಾಡೋದಿಲ್ವಲ್ಲ ನೀವು? ಏನು 100 ರೂಪಾಯಿ 200 ರೂಪಾಯಿ ಕೊಡ್ತೀಯಾ? ಅದು ನೀನು? ಹ್ಞೂ ಕಣ್ರಿ. ಈಗ ಮನೆಗೆ ಸೌದೆ ಬೇಕು ಅಂತಂದ್ರೆ ಕೊಡ್ಲೇಬೇಕು ತಾನೆ, ಇನ್ನೇನು ಮಾಡೋಕ್ಕಾಯ್ತದೆ? ಕೊಡ್ತೀನಿ ಹೇಳಿ. ತಬ ಹಂಗಾರೆ ಆ 200 ರೂಪಾಯಿ ಕೊಡಿಲಿ. ಈ ಕೈಗಿಡುವ ನಿನಗೆ ಕೆಲಸ ಆಗಲಿಲ್ಲ ಅಂತಂದ್ರೆ ಹೇಳು. ಫಸ್ಟು ಕೆಲಸ ಮಾಡಿಸಿ ಆಮೇಲೆ ಕೊಟ್ಟನು. ನೋ ವೇ, ಚಾನ್ಸೇ ಇಲ್ಲ. ಈ ಕೈಗೆ ದುಡ್ಡು, ಈ ಕಡೆ ಕೆಲಸ ಅಷ್ಟೇ. ಇರಿ ತಂದು ಕೊಡ್ತೀನಿ. ಹೆಂಗೋ ಖರ್ಚು ಕಾಸಾಯ್ತು. ತಗೊಳ್ರಿ, ಇದರಲ್ಲಿ 200 ರೂಪಾಯಿ ಐತೆ. ಅದು ಯಾರು ಕೊಡ್ತೀರಾ ಏನು ಮಾಡ್ತೀರಾ ನೋಡಿ. ಸೌದೆ ಮಾತ್ರ ಒಡ್ಸಾಕಿ ಬೇಕು ಕಣ್ರಿ ಸೌದೆ. ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಯ್ತದ. ಇನ್ನೇನು ಮಳೆಗಾಲ ಎಲ್ಲ ಸೌದೆ ಎಲ್ಲ ಒದ್ದೆ ಆಗೋಗ್ಬಿಟ್ರೆ ಆಮೇಲೆ ತಿರ್ಗಿ ಬೆಂಕಿ ಕಾಯ್ಸಕ್ಕೆ ಸೌದೆ ಇರಕ್ಕಲ್ಲ ನೋಡಿ. ಈಗ ದುಡ್ಡು ಕೊಟ್ಟಲ್ಲ, ಹಿಂಗೆ ಕೆಲಸ ಮುಗೀತು ಅಂತ ಅನ್ಕೋ. ಬರಲ್ಲ ಮತ್ತೆ ದುಡ್ಡು ಸಿಕ್ತು ಅಂತ ಹೇಳ್ಬಿಟ್ಟ ಆಮೇಲೆ ಎಲ್ಲರೂ ಹೆಣ್ಣದ ಅಂಗಡಿಗೆ ಹೋಗಿ ಕುತ್ಕೊಬಿಟ್ಟಿರ. ಆಮೇಲೆ ಮೊದಲು ಸೌದೆ ಒಡಿಸಿ. ವೈ ಯು ಫಿಯರ್, ಐ ಆಮ್ ಹಿಯರ್. ಅಯ್ಯೋ ಏನ್ ಕತೆಯಪ್ಪ ಇವ್ರದು. ಮನೆ ಕೆಲಸ ಮಾಡಕ್ಕೂ ದುಡ್ಡು ಇಸ್ಕೊಂಡು ಹೋಯ್ತಾರೆ. ಎಲ್ಲೋದ್ರು? ರಾಕೇಶ್ ಕಾಣಿಸ್ತಾನೆ ಇಲ್ವಲ್ಲ. ಬಂದ್ರು. ರಾಕೇಶ್ ನನ್ನ ಜೊತೆ ಮಾತಾಡಲ್ವಾ? ನಿನ್ ಜೊತೆ ಆವಾಗಲೇ ಮಾತಾಡಿದೀನಲ್ಲ. ಸಾರಿ ರಾಕೇಶ್, ನಂದೇ ತಪ್ಪಾಯ್ತು. ಓಕೆನಾ? ಇನ್ಮೇಲೆ ನಾನು ಆ ಥರ ನಡ್ಕೊಳ್ಳಲ್ಲ. ಬರೀ ಬಾಯಲ್ಲಿ ತಪ್ಪಾಯ್ತು ಅಂತ ಹೇಳಿದ್ರೆ ಸಾಲದು, ಆ ರೀತಿ ನಡ್ಕೊಳ್ಳಬೇಕು. ಹೌದು ರಾಕೇಶ್, ನಾನು ಅದನ್ನೇ ಹೇಳ್ತಿರೋದು. ಇನ್ಮೇಲೆ ಆ ಥರ ನಡ್ಕೊಳ್ಳಲ್ಲ. ನೀವು ಯಾವ ಥರ ಹೇಳ್ತೀರೋ ಅದೇ ಥರ ಇರ್ತೀನಿ. ನೋಡು ರಮ್ಯಾ, ಈಗಾಗಲೇ ನನ್ನ ತಂಗಿ ತುಂಬಾ ಅನುಭವಿಸಿದಾಳೆ. ಚಿಕ್ಕ ವಯಸ್ಸಿಗೆ ಮದುವೆ ಆಯ್ತು. ಈಗ ಇಷ್ಟು ವರ್ಷದಿಂದ ಮಕ್ಳಿರ್ಲಿಲ್ಲ, ಈಗ ಮಗು ಆಯ್ತು ಅನ್ನೋ ಖುಷಿ ಇರ್ಬೇಕಾದ್ರೆ ಗಂಡನ ಮನೆಯಲ್ಲಿ ಈ ತರ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅಂಥದ್ರಲ್ಲಿ ನೀನು ಅವಳಿಗೆ ಆ ರೀತಿ ಬೇಜಾರು ಮಾಡ್ಕೊಂಡು ಮನೆಯಲ್ಲಿ ನೋಡು ಈ ತರ ಎಲ್ಲ ನಡ್ಕೊಂಡ್ರೆ ನನ್ಗೆ ಇಷ್ಟ ಆಗಲ್ಲ. ನನಗೆ ಫಸ್ಟ್ ನಮ್ಮ ಅಪ್ಪ ಅಮ್ಮನೇ ಮುಖ್ಯ. ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನಗೂ ಅರ್ಥ ಆಯ್ತು ರಾಕೇಶ್. ನೀವು ಹೇಳ್ದಾಗಿಂದ ನಾನು ಅದನ್ನೇ ಯೋಚನೆ ಮಾಡಿದೆ. ಆದರೆ ನಾನು ಮಾಡಿದ್ದು ತಪ್ಪು ಅನ್ನೋದು ನನಗೆ ಅರ್ಥ ಆಗಿದೆ. ಇನ್ಮೇಲೆ ನಾನು ತಿದ್ಕೊಂತೀನಿ. ದಯವಿಟ್ಟು ನೀವು ನನ್ನ ಮಾತಾಡಿಸ್ತೇ ಓಡಾಡಬೇಡಿ ಪ್ಲೀಸ್. ನೀವು ನನ್ನ ಮಾತಾಡಿಸ್ಲಿಲ್ಲ ಅಂತಂದರೆ ನನಗೆ ಬದುಕಿರೋದೇ ವೇಸ್ಟ್ ಏನೋ ಅನ್ನಿಸ್ಬಿಡುತ್ತೆ. ಏನಾದರೂ ಮಾಡ್ಕೊಂಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ದಯವಿಟ್ಟು ಪ್ಲೀಸ್ ನನ್ನ ಮಾತ್ರ ಯಾವತ್ತೂ ಈ ಥರ ನೆಗ್ಲೆಕ್ಟ್ ಮಾಡಿ ಓಡಾಡಬೇಡಿ ಪ್ಲೀಸ್. ಅಲ್ಲ, ನೀನು ಇದನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾನು ನಿನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಆದರೆ ನೀನು ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಸರಿ, ಇನ್ಮೇಲಾದ್ರೂ ಎಲ್ಲಾನು ತಿದ್ಕೊಂಡು ಒಳ್ಳೆ ಥರದಲ್ಲಿ ಬದುಕು. ಸರಿ ರಾಕೇಶ್, ನೀವು ಯಾವ ಥರ ಹೇಳ್ತೀರೋ ನಾನು ಅದೇ ಥರ ನಡ್ಕೊತೀನಿ. ಅಮ್ಮ. ಏನಪ್ಪ ರಾಕೇಶ್? ರಮ್ಯಂಗೆ ಹುಷಾರಿಲ್ಲ ಅಂತ ಹೇಳ್ತಿದ್ಯಲ್ಲ, ಬಂದಿದ್ದಾಳೆ ನೋಡು. ಯಾಕಮ್ಮ ರಮ್ಯಾ, ಹುಷಾರಿಲ್ವಾ? ಇಲ್ಲತ್ತೆ, ಹಾಗೇನಿಲ್ಲ, ಚೆನ್ನಾಗಿದ್ದೀನಿ. ಅತ್ತೆ, ನಿಮಗೆ ಕಾಫಿ ಮಾಡ್ಕೊಂಬರ್ಲಾ? ಬೇಡಮ್ಮ ರಮ್ಯಾ, ಇವಾಗ ಕಾಫಿ ಮಾಡ್ಕೊಂಡು ಕುಡ್ದು. ನಿನಗೆ ಕಾಫಿ ಏನಾದರೂ ಬೇಕಿತ್ತಾ? ಮಾಡಿಕೊಡ್ಲಾ? ಅಯ್ಯೋ ಅತ್ತೆ, ನೀವ್ಯಾಕೆ ನನಗೆ ಕಾಫಿ ಮಾಡ್ಕೊಡ್ತೀರಾ? ಹೇಳಬೇಕು ಅಂತಂದರೆ ನಾನು ನಿಮ್ಮ ಸೇವೆ ಮಾಡಬೇಕು. ಇರಿ, ನಾನು ನಿಮಗೆ ತಿನ್ನೋದಕ್ಕೆ ಏನಾದರೂ ಮಾಡ್ಕೊಂಬರ್ತೀನಿ. ಏನು ರಾಕೇಶ, ಏನಿದು ಆಶ್ಚರ್ಯ? ಬೆಳಿಗ್ಗೆಯಿಂದ ನೀನು ನಿಂತು ರೂಮ್ ಬಿಟ್ಟು ಈಚೆಗೆ ಕಡ್ದಿಲ್ಲ. ಈಗ ನೋಡಿದ್ರೆ ಇಷ್ಟು ಲವಲವಿಕೆಯಿಂದ ಅದು ಮಾಡ್ಕೊಂಬರ್ತೀನಿ ಇದು ಮಾಡ್ಕೊಂಬರ್ತೀನಿ ಅಂತ ಹೋದ್ಲು. ಹಂಗೆ ಅಮ್ಮ, ನೋಡೋಣ ತಗೋ ಎಷ್ಟು ದಿನ ಇರುತ್ತೆ ಈ ನಾಟಕ ಅಂತ. ಯಾಕೋ ಹಂಗಂತೀಯ ಪಾಪ ಹುಡುಗಿಗೆ? ನೋಡು ಯಾವ ಥರ ನಾಟಕ ಅಂತೀಯ. ತೆಗೆಯಪ್ಪ, ನೀನು ಆ ಥರ ಎಲ್ಲ ಮಾತಾಡಬೇಡ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಯಾವುದಾದ್ರೂ ಹೆಚ್ಚು ದಿನ ಇರಲ್ಲ. ಸುಳ್ಳಾಗ್ಲಿ ನಾಟಕ ಆಗಲಿ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ. ನೋಡೋಣ, ಅವಳು ನಿಜವಾಗ್ಲೂ ಬದಲಾಗಿದ್ರೆ ಚೆನ್ನಾಗಿರ್ತಾಳೆ. ಇಲ್ಲ ಬದಲಾಗಿರೋ ಥರ ನಾಟಕ ಮಾಡ್ತಿದ್ರೆ ಸದ್ಯದಲ್ಲೇ ಅವಳು ಬಣ್ಣ ಬಯಲಾಗುತ್ತೆ ಅಷ್ಟೇ. ರಾಕೇಶ, ನೀನು ಮಾತಾಡ್ತಿರೋದು ಸರಿ ಇಲ್ಲ ಕಣಪ್ಪ. ಕಟ್ಕೊಂಡು ಹೆಂಡತಿಗೆ ಯಾರು ಈ ಥರ ಮಾತಾಡ್ತಾರಾ? ಅವಳು ಯಾರು ನಂಬ್ಕೊಂಡು ಬಂದಿರ್ತಾಳೆ ಹೇಳು? ನೀನು ನಂಬ್ಕೊಂಡು ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ನಿನ್ನ ಜೊತೆ ಬಂದಿರ್ತಾಳೆ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾತಾಡಬಾರ್ದು ಕಣಪ್ಪ. ನೀನು ಅವಳಿಗೆ ಗೌರವ ಕೊಡಬೇಕು. ಸರಿ ಆಯ್ತು, ನೀನು ಹೇಳ್ಬಿಟ್ಟು ಕೊಡ್ತೀನಿ ನಿನ್ನ ಸೊಸೆನಾ? ಸರಿ ಆಯ್ತು ಬಿಡು. ಮತ್ತೆ ಅಪ್ಪ ಎಲ್ಲೋದ್ರು? ನಿಮ್ಮ ಅಪ್ಪ ಅಲ್ಲಿ ಸೌದೆ ಒಡಿಸಿ ಅಂತ ಹೇಳಿದ್ದೆ. ನೋಡು ಹಿತ್ಲಲ್ಲಿ ಏನಾದ್ರು ಸೌದೆ ಗಿೌದೆ ಒಡಿಸ್ತಾವ್ರ ಅಂತ. ಹೌದಾ? ಸರಿ, ನೋಡ್ತೀನಿ ಬಿಡಪ್ಪ ನಾನು. ಮತ್ತೆ ಅಣ್ಣ ಬರ್ತೀನಿ ಅಂದಿದ್ದ, ಬಂದ? ಹ್ಞೂ ಕಣೋ, ಬಂದ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಒಳಗಡೆ ಹೋದ. ಸ್ನಾನ ಆಯ್ತೋ ಕಣ, ಏನೋ ನೋಡ್ತೀನಿ. ಸರಿ, ನಾನು ಅಪ್ಪ ಏನು ಮಾಡ್ತಿದ್ದಾರೆ ಅಂತ ನೋಡ್ತೀನಿ ಬಿಡು. ಹಂಗೆ ಅವಳು ರಮ್ಯಾ ಬಂದಿದ್ದಾಳಲ್ಲ, ಅವಳ ಕೈಲಿ ಏನೇನಿದೆ ಕೆಲಸಗಳೆಲ್ಲ ಮಾಡಿಸ್ಕೊ. ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಡ.
ಮೊದಲೇ ಅವಳ ಬುದ್ಧಿ ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ. ನೋಡೋಣ ಮುಂದೆ ಏನಾದರೂ ಬದಲಾವಣೆ ಕಂಡ್ರೆ ಆಗ ನಿನ್ನ ಹತ್ರ ಮಾತಾಡ್ತೀನಿ. ಹೋಗ, ಏನೇನೋ ಮಾತಾಡ್ತೀಯ ತೆಗಿ. ಕಟ್ಕೊಂಡು ಹೆಂಡತಿಗೆ ಗೌರವ ಕೊಡೋದು ಕಲಿ ಫಸ್ಟು. ಅವಳು ಏನು ಮಾಡಿದ್ರು ತಪ್ಪು ಹುಡ್ಕಕ್ಕೆ ನೋಡಬೇಡ. ಸರಿ ಆಯ್ತು. ಈ ಹುಡುಗಿ ಇವನು ರಾಕೇಶ ಹೇಳ್ದಂಗೆ ಬದಲಾಗಿದ್ರೆ ಒಳ್ಳೇದು. ಬದಲಾಗದೆ ಏನಾದರೂ ನಾಟಕ ಏನಾದರೂ ಮಾಡ್ತಿದ್ದಾಳ. ಅವನ ಮುಂದೆ ಇದೆಲ್ಲನೂ ಕೇಳಕ್ಕೆ ಹೋದ್ರೆ ಆಮೇಲೆ ಅವನು ಬೇರೆ ಥರ ನಡ್ಕೋತಾನೆ ಅಂದ್ಬಿಟ್ಟು ಏನೋ ಒಳಗಾಕೊಂಡೆ. ನೋಡೋಣ ಬಿಡು, ಹೆಂಗೋ ದೇವ್ರ ದಯದಿಂದ ಒಳ್ಳೆ ಬುದ್ಧಿ ಬಂದು ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕಪ್ಪ ದೇವ್ರೆ.